ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಇಸ್ರೋ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂತಿದ್ದೀರಾ ಅವರಿಗೆ ಒಂದು ಯೂಸ್ಫುಲ್ ಆಗೋಂಥ ವಿಡಿಯೋ ಆಗಿರುತ್ತೆ. ಸೊ ಇದುವರೆಗೂ ನಾನು KPCL ಸಂಬಂಧಪಟ್ಟಂಥ ಮಾಹಿತಿನ ಕೊಡ್ತಾ ಇದ್ದೆ ಚಾನಲಲ್ಲಿ. ಸೊ KPCL ಈ ತಿಂಗಳು 17ನೇ ತಾರೀಕಿಗೆ ಎಕ್ಸಾಮ್ ಕಂಪ್ಲೀಟ್ ಆಗೋಗುತ್ತೆ. ಸೊ KPCL ಎಕ್ಸಾಮ್ಗೆ ಯಾರೆಲ್ಲ ಆಸ್ಪಿರೆಂಟ್ಸು ಅಪ್ಲೈ ಮಾಡಿಬಿಟ್ಟು ಪ್ರಿಪೇರ್ ಆಗ್ತಾ ಇದ್ದೀರೋ ಅದೇ ಆಸ್ಪಿರೆಂಟ್ಸ್ಗೆ ಏಜ್ ಇತ್ತು ಅಂದರೆ, ಎಲಿಜಿಬಿಲಿಟಿ ಇತ್ತು ಅಂತಂದರೆ ಈ ಒಂದು ಒಳ್ಳೆಯ ಅವಕಾಶ ಇದೆ ಇಸ್ರೋ ಇದು ಡಿಪಾರ್ಟ್ಮೆಂಟಲ್ಲಿ UNRO ಸ್ಯಾಟಲೈಟ್ ಸೆಂಟರ್ ಒಳಗಡೆ. ಅದು ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ ಆಗಿದೆ. ಸೊ ಸಾಕಷ್ಟು ವೇಕೆನ್ಸೀಸ್ದು ಒಂದು ನೋಟಿಫಿಕೇಷನ್ ಇವತ್ತು ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ತೀರ, ಫೆಬ್ರವರಿ 10, 2024ಗೆ ಈ ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ಸೊ ಈಗ ಫ್ರೆಷರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಯಾರಿದಾರಲ್ಲ ಅವ್ರಿಗೂ ಇದು ಯೂಸ್ಫುಲ್ ಆಗುತ್ತೆ. ಇಲ್ಲಿ ಕ್ವಾಲಿಫಿಕೇಷನ್ ಏನೇನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ಡಿಪ್ಲೊಮಾ ಒಂದು ಯಾರ್ಯಾರಿಗಿರುತ್ತೆ ಅಂದರೆ ಡಿಪ್ಲೊಮಾ ಒಂದು, ಅದಾಗಿನ ನಂತರ ITIನೂ ಇದೆ, ಅದಾಗಿನ ನಂತರ ಇಂಜಿನಿಯರಿಂಗ್ BE ಕ್ಯಾಂಡಿಡೇಟ್ಸ್ಗೂ ಇದೆ, ಹಾಗೂ BSc ಅವ್ರಿಗೂ ಹಲವಾರು ಡಿಪಾರ್ಟ್ಮೆಂಟ್ ಇದೆ. ಸೊ ನೋಡೋಣ ಮುಂದೆ ಏನೇನಿದೆ ಅಂತೇಳಿ. ಸೊ ಈ ನೋಟಿಫಿಕೇಷನು ಸೈಂಟಿಸ್ಟ್ ಇಂಜಿನಿಯರ್ಗೂ, ಟೆಕ್ನಿಕಲ್ ಅಸಿಸ್ಟೆಂಟ್ ಹಾಗೂ ಟೆಕ್ನಿಷಿಯನ್ ಪೋಸ್ಟು, ಡ್ರಾಫ್ಟ್ ಮೆನ್ನು, ಕುಕ್ಕರು, ಫೈರ್ ಮೆನ್ನು, ಹೆವಿ ವೆಹಿಕಲ್ ಡ್ರೈವರು ಹಾಗೂ ಲೈಟ್ ವೇಟ್ ಡ್ರೈವರ್ ಇಷ್ಟು ವೇಕೆನ್ಸೀಸ್ಗೆ ಈ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ಸೊ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ಟೇಕ್ ದಿ ಕಾಗ್ನಿಸೆಂಟ್ ಆಫ್ ಫೇಕ್ ಆಫರ್ ಆಫ್ ಅಪಾಯಿಂಟ್ಮೆಂಟ್. ನೋಡಿ, ಇದರೊಳಗಡೆ ಪ್ಯೂರ್ಲಿ ಮೆರಿಟ್ ಬೇಸಿಸ್ ಮೇಲೆ, ಟ್ಯಾಲೆಂಟ್ ಮೇಲೆ ಸೆಲೆಕ್ಷನ್ ಇದಾಗುತ್ತೆ. ಯಾವುದೇ ಕಾರಣಕ್ಕೂ ದುಡ್ಡು ಲಂಚ ಕೊಡೋದಾಗಲಿ, ಬ್ರೈಬ್ ಆಗಲಿ ಏನೂ ಇಲ್ಲ. ಪ್ಯೂರ್ಲಿ ಮೆರಿಟ್ ಮೇಲೆ ಸೆಲೆಕ್ಷನ್ ಆಗೋಂಥ ಡಿಪಾರ್ಟ್ಮೆಂಟ್ ಇದು. ಸೊ ಚೆನ್ನಾಗಿ ನಾಲೆಡ್ಜ್ ಇತ್ತು, ಸ್ಕಿಲ್ ಇತ್ತು ಅಂತಂದರೆ ಈ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಜಾಬ್ ಇದೆ ಅಂತ ಅರ್ಥ. ಸೊ ನೋಡೋಣ ಇಲ್ಲಿ ಯಾವುದಾದ್ರು ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿದೆ ಅಂತೇಳಿ. ನೋಡಿ, UNRO ಸ್ಯಾಟಲೈಟ್ ಸೆಂಟರ್ URSC ಅಂತ ಹೇಳ್ತಾರೆ. ಆ್ಯಂಡ್ ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಆ್ಯಂಡ್ ಕಮಾಂಡ್ ನೆಟ್ವರ್ಕ್ ಬ್ಯಾಂಗ್ಳೂರ್ ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದಿ ಫಾಲೋಯಿಂಗ್ ಪೋಸ್ಟ್. ದ ಪೋಸ್ಟ್ ಆರ್ ಟೆಂಪರರಿ ಆ್ಯಂಡ್ ಬಟ್ ಲೈಕ್ಲಿ ಟು ಕಂಟಿನ್ಯೂ. ಪೋಸ್ಟ್ ಟೆಂಪರರಿ ಅಂತ ಹೇಳ್ತಾರೆ, ಬಟ್ ಅವು ಪರ್ಮನೆಂಟ್ ಇದ್ದಂಗೆ, ಜಸ್ಟ್ ಅದು ವರ್ಡ್ ಮೆನ್ಷನ್ ಮಾಡ್ತಾರೆ ಅಷ್ಟೇ. ಸೊ ಎಲ್ಲ ಪರ್ಮನೆಂಟ್ ಜಾಬ್ಸ್ ಇದು. ಇಲ್ಲಿ ನೋಡಿ, ಒಂದು ಮೆಕಾಟ್ರಾನಿಕ್ಸ್ಗೆ ಯಾವುದೋ ಫೀಲ್ಡ್ ಮೆಕಾಟ್ರಾನಿಕ್ಸ್ ಮಾಡ್ಕೊಂಡಿರೋ ನಂಬರ್ ಆಫ್ ಪೋಸ್ಟ್ 2 ಇದ್ದಾವೆ. URL ಎಷ್ಟಿದೆ? URL 2 ಇದ್ದಾವೆ ನೋಡಿರಿ. ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಇದ್ರೊಳಗೆ ಮೆನ್ಷನ್ ಮಾಡಿದ್ದಾರೆ ಏನೇನಂತೇಳಿ. ಇದು ME MTech ಆಗಿರಬೇಕು. ಸೊ ನಾನು ನಿಮಗೆ ಇದ್ರಲ್ಲಿ ನೋಡಿ, ಮೆಟೀರಿಯಲ್ ಸೈನ್ಸ್ ಮಾಡಿರೋರ್ಗೂ ವೇಕೆನ್ಸಿ ಇದೆ. ಅದಾಗಿ ನಂತರ ಮೆಥಮೆಟಿಕ್ಸ್ ಮಾಡಿರೋರಿಗೆ ಇದರಲ್ಲಿ MSc ಆರ್ ಈಕ್ವಲೆಂಟ್ ಪೋಸ್ಟ್ ಅಂತ ಹೇಳಿದ್ದಾರೆ. ಮೆಥಮೆಟಿಕ್ಸ್ಗೆ MSc ಆಗಿರಬೇಕು. ಅದರಲ್ಲಿ URL ಅಂದರೆ ಅನ್ರಿಸರ್ವ್ಡ್ ಕ್ಯಾಟಗರಿ ಒಂದು ವೇಕೆನ್ಸಿ ಇದೆ. ಫಿಸಿಕ್ಸ್ ಅದರಲ್ಲಿ ಕೂಡ UR ಒಂದಿದೆ, ಅದಕ್ಕೂ MSc ಆಗಿರಬೇಕು. ಈ ನೋಟಿಫಿಕೇಷನ್ ಡೀಟೇಲ್ಡಾಗಿ ಓದಿ ಅವಾಗ ಗೊತ್ತಾಗುತ್ತೆ. ಸೊ ಈ ನೋಟಿಫಿಕೇಷನ್ ನಿಮಗೆ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಆವಾಗ ನಿಮಗೆ ಈ ನೋಟಿಫಿಕೇಷನ್ನು ಅವೈಲೇಬಲ್ ಇರುತ್ತೆ. ಇಲ್ಲಾಂದರೆ ಅಫಿಷಿಯಲ್ ವೆಬ್ಸೈಟ್ UNRO ಸೆಂಟ್ರ್ ಅಪ್ಲಿಕೇಶನ್ ಸೆಂಟ್ರಿಗೆ ಹೋದರೆ ವೆಬ್ಸೈಟ್ ಮೈನ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋದ್ರೆ ನಿಮ್ಗೆ ಅಲ್ಲಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು, ಇದು ನೋಟಿಫಿಕೇಷನ್ನ. ಸೊ ಇಲ್ಲಿ ನೋಡಿ, ಇದು ನಮ್ಮ ಮುಖ್ಯವಾದ ಭಾಗ. ಹೇಳಬೇಕಂದ್ರೆ ITI ಸ್ಟೂಡೆಂಟ್ಸು, ಡಿಪ್ಲೊಮಾದವ್ರಿಗೆ ಮೇಯ್ನ್ ನನ್ನ ಒಂದು ವಿಡಿಯೋ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಮುಖ್ಯವಾಗಿ 66 ವೇಕೆನ್ಸಿ ಇದ್ದಾವೆ. 44 + 2 + 17 ಇಲ್ಲಿದೆ ನೋಡಿ ಕರೆಕ್ಟಾಗಿ. ಅಂದರೆ 66 ಹೇಗೆ ಶೇರ್ ಆಗಿದೆ ಅಂತ ಗೊತ್ತಾಗುತ್ತೆ. ಅನ್ರಿಸರ್ವ್ಡ್ಗೆ 28, OBCಗೆ 16, SCಗೆ 9, STಗೆ 5, EWSಗೆ 5. ಸೊ ಅದರೊಳಗಡೆ ಒಂದು ಸ್ವಲ್ಪ ಕಂಡೀಷನ್ ಮೆನ್ಷನ್ ಮಾಡಿದರೆ ಇದನ್ನೆಲ್ಲ ಕ್ಲಿಯರಾಗಿ ಓದ್ಕೊಳ್ಳಿ. ಸೊ ಇದು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಟೆಕ್ನಿಷಿಯನ್ ಪವರು, ಎಲೆಕ್ಟ್ರಾನಿಕ್ ಸಿಸ್ಟಮ್ಸು, ಮೆಕ್ಯಾನಿಕ್ ಕನ್ಸ್ಯೂಮರು ಮತ್ತು ಎಲೆಕ್ಟ್ರಾನಿಕ್ ಅಪ್ಲೈನ್ಸಸ್ ಆ್ಯಂಡ್ ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ ಈ ಟ್ರೇಡಲ್ಲಿ ಯಾರಾದರೂ ITI ಮುಗಿಸ್ಕೊಂಡಿದ್ರೆ ಇಲ್ಲಿ ನೋಡಿ, SSC, SSLC ಆ್ಯಂಡ್ ITI, ಅದು NTC ಆ್ಯಂಡ್ NAC ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಷ್ಟು ಡಿಪಾರ್ಟ್ಮೆಂಟಲ್ಲಿ ಏನಾದರೂ NCVT ಸರ್ಟಿಫಿಕೇಟ್ ಪಡೆದುಕೊಂಡಿದ್ರೆ ಅವರು ಈ ಒಂದು ಪೋಸ್ಟ್ಗೆ ಎಲಿಜಿಬಲ್ ಇರ್ತಾರೆ. ಟೋಟಲ್ ವೇಕೆನ್ಸಿ 63 ಇದೆ. ಇದು ಒಂದು ಒಳ್ಳೆಯ ಅವಕಾಶ ITI ಮಾಡಿರೋರಿಗೆ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಷಿಯನ್ ಮಾಡಿರೋರಿಗೆ 13 ವೇಕೆನ್ಸಿ ಇದೆ. URL 5, OBCನಲ್ಲಿ 3, SCನಲ್ಲಿ 3, EWSL 2 ಇದೆ. ಸೊ ಇದಕ್ಕೂ ಕ್ವಾಲಿಫಿಕೇಷನ್ SSLC + ITI ಆಗಿರಬೇಕು. ಟ್ರೇಡ್ ಫ್ರಮ್ NCVT. ಸೊ ಟ್ರೇಡ್ NCVT ಸರ್ಟಿಫಿಕೇಟ್ ಹೊಂದಿರಬೇಕು. ಅದಕ್ಕೆ ಅವ್ರಿತ್ತು ಅಂತಂದರೆ ಇದಕ್ಕೆ ಎಲಿಜಿಬಲ್ ಇರ್ತೀರ. ಅದಾಗಿ ನಂತರ ಫೋಟೋಗ್ರಫಿ ಅಥವಾ ಡಿಜಿಟಲ್ ಫೋಟೋಗ್ರಫಿವರೆಗೆ 5 ಇದ್ದಾವೆ. ಫಿಟ್ಟರ್ ಅವ್ರು ನೋಡಿ, ಇದೊಂದು 17 ವೇಕೆನ್ಸಿ ಇದೆ. URL 6, OBCನಲ್ಲಿ 7, SCನಲ್ಲಿ 2, STನಲ್ಲಿ 2, EWSL 1 ಇದೆ. ಸೊ ಇದಕ್ಕೂ SSLC + ITI ಫ್ರಮ್ NCVT ಸರ್ಟಿಫಿಕೇಟ್ ಆಗಿರಬೇಕು. ಇದಕ್ಕೂ ರಿಟರ್ನ್ ಟೆಸ್ಟು ಮತ್ತು ಸ್ಕಿಲ್ ಟೆಸ್ಟ್ ಇರುತ್ತೆ. ಹೇಳಬೇಕಂದ್ರೆ ಎಲ್ಲ ಪೋಸ್ಟ್ಗೂ ರಿಟರ್ನ್ ಟೆಸ್ಟು ಮತ್ತು ಸ್ಕಿಲ್ ಟೆಸ್ಟ್ ಇರುತ್ತೆ. ಕೇವಲ ಸೈಂಟಿಸ್ಟ್ ಪೋಸ್ಟ್ಗೆ ಇಂಟರ್ವ್ಯೂ ಇರುತ್ತೆ. ಅದಾಗಿ ನಂತರ ಪ್ಲಂಬರ್ಗೆ ನೋಡಿರಿ 3 ಇದ್ದಾವೆ. ರೆಫ್ರಿಜರೇಷನ್ RACಗೆ 11 ವೇಕೆನ್ಸಿ ಇದೆ. URL 5 ಇದೆ ನೋಡಿ. OBCಗೆ 3, SCನಲ್ಲಿ 3, SCನಲ್ಲಿ 1, EWSL 1. ಇದಕ್ಕೂ SSLC + ITI ಫ್ರಮ್ NCVT ಮತ್ತು ಅದು ನೋಡಿ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗಲ್ಲೇ ಆಗಿರಬೇಕು. ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ಟರ್ನರು, ಕಾರ್ಪೆಂಟ್ರಿಗೂ 3 ಇದ್ದಾವೆ. ಮೋಟರ್ ವೆಹಿಕಲ್ ಮೆಕ್ಯಾನಿಕ್ಕು, ಮಷಿನಿಸ್ಟು, ವೆಲ್ಡರು ಅವುಗಳಿಗೆಲ್ಲ ITI ಪ್ಲಸ್ ಆ ಟ್ರೇಡ್ ರೆಲೆವೆಂಟ್ ಟ್ರೇಡ್ ಕೇಳ್ತಾ ಇದ್ದಾನೆ. ಸೊ ಯಾವುದ್ಯಾವುದರಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತೇಳಿ ನಿಧಾನಕ್ಕೆ ನೋಡ್ಕೊಂಡು ಹೋಗ್ರಿ. ಪಾಸ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಡ್ರಾಫ್ಟ್ಸ್ಮೆನ್ಗೆ ನೋಡಿ, ಮೆಕ್ಯಾನಿಕಲ್ ಡ್ರಾಫ್ಟ್ಸ್ಮೆನ್ನು ಇಲ್ಲೂ 11 ವೇಕೆನ್ಸಿ ಇದೆ. URL 5, OBCಯಲ್ಲಿ 2, EWS 2, SCನಲ್ಲಿ 1, STನಲ್ಲಿ 1. ಇದಕ್ಕೂ SSLC + ITI ಇನ್ ಡ್ರಾಫ್ಟ್ ಮೆಕ್ಯಾನಿಕಲ್ ಟ್ರೇಡ್ ಆಗಿರಬೇಕು. NCVT ಸರ್ಟಿಫಿಕೇಟ್ನ ಪಡೆದಿರಬೇಕು. ಇದಕ್ಕೂ ರಿಟರ್ನ್ ಟೆಸ್ಟ್ ಇದೆ, ಸ್ಕಿಲ್ ಟೆಸ್ಟ್ ಇದೆ. ನೆಕ್ಸ್ಟ್ ಡ್ರಾಫ್ಟ್ ಮೆನ್ನು ಸಿವಿಲ್. ಇದು ಮೆಕ್ಯಾನಿಕಲ್ ಆದರೆ ಇದು ಸಿವಿಲ್ ಅವ್ರಿಗೆ 5, URL 3 ಮತ್ತು OBCಯಲ್ಲಿ 2 ಇದ್ದಾವೆ. ಅದರಲ್ಲೂ ಇವ್ರಿಗೂ SSLC ಮತ್ತು ITI ಸರ್ಟಿಫಿಕೇಟ್ ಇನ್ ಡ್ರಾಫ್ಟ್ಸ್ಮೆನ್ ಸಿವಿಲ್ ಟ್ರೇಡಲ್ಲಿ ಆಗಿರಬೇಕು ವಿತ್ NCVT ಸರ್ಟಿಫಿಕೇಟ್.
ರಿಟನ್ ಟೆಸ್ಟ್ ಮತ್ತು ಸ್ಕಿಲ್ ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ಇಲ್ಲಿವರೆಗೂ ಟೆಕ್ನಿಷಿಯನ್ ಪೋಸ್ಟ್ ಆಯ್ತಲ್ಲ, ಈಗ ಟೆಕ್ನಿಕಲ್ ಅಸಿಸ್ಟೆಂಟಿಗೆ ಬರೋಣ. ಇದು ಬಂದು ಡಿಪ್ಲೊಮಾ ಕ್ವಾಲಿಫಿಕೇಷನ್ ಆಗಿರಬೇಕು. ಸೊ ಇಲ್ಲಿ ನೋಡಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನಲ್ಲಿ ಡಿಪ್ಲೊಮಾ ಫಸ್ಟ್ ಕ್ಲಾಸ್, ಡಿಪ್ಲೊಮಾ ಇನ್ ಫಸ್ಟ್ ಕ್ಲಾಸ್ ಕಂಪಲ್ಸರಿ ಇರಲೇಬೇಕು. ಸೆಕೆಂಡ್ ಕ್ಲಾಸ್ ಇದ್ರೆ ಎಲಿಜಿಬಲ್ ಇಲ್ಲ. ಫಸ್ಟ್ ಕ್ಲಾಸ್ ಇನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಫ್ರಮ್ ದಿ ರೆಕಗ್ನೈಸ್ಡ್ ಬೋರ್ಡ್ ಸ್ಟೇಟ್ಸ್. ಎಲೆಕ್ಟ್ರಾನಿಕ್ಸಲ್ಲಿ ಇಸಿ, ಎಲೆಕ್ಟ್ರಾನಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಗಿರೋರಿಗೆ ಈ ಒಂದು ನೋಟಿಫಿಕೇಷನ್ ಎಲಿಜಿಬಲ್ ಇರುತ್ತೆ. ಸೊ ಎಷ್ಟಿದೆ 28 ಇದ್ದಾವೆ. URL 11, ಅನ್ರಿಸರ್ವ್ಡಲ್ಲಿ, ಜನರಲ್ ಮೆರಿಟಲ್ಲಿ OBCನಲ್ಲಿ 9, SCನಲ್ಲಿ 5, STನಲ್ಲಿ 2, EWSಲ್ಲಿ 1 ಇದೆ. ಸೊ ಇದಕ್ಕೆ ಫಸ್ಟ್ ಕ್ಲಾಸ್ ಕಂಪಲ್ಸರಿ ಇರಬೇಕು, ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗಿರಬೇಕು. ಸೊ ನೀವು ಏನಾದರೂ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದರೆ ಅಥವಾ EC ಮಾಡ್ಕೊಂಡಿದ್ರೆ ಈ ಒಂದು ನೋಟಿಫಿಕೇಷನಲ್ಲಿ ಈ ವೇಕೆನ್ಸೀಸ್ಗೆ 018 ಅನ್ನೋ ಪೋಸ್ಟ್ ಕೋಡ್ಗೆ ನೀವು ಎಲಿಜಿಬಲ್ ಇರ್ತೀರ. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ಗೂ ಇಲ್ಲೊಂದು ಒಳ್ಳೆ ಅವಕಾಶ ಇದೆ ನೋಡಿ. ಬಹಳಷ್ಟು ನೋಟಿಫಿಕೇಷನ್ಸ್ ಕಂಪ್ಯೂಟರ್ ಸೈನ್ಸ್ಗೆ ಬರಲ್ಲ ಅಂತಿದ್ವಲ್ಲ, ಈಗ ಇಸ್ರೋದಲ್ಲಿ ಕಂಪ್ಯೂಟರ್ ಸೈನ್ಸ್ ಒಂದಕ್ಕೆ ನೋಟಿಫಿಕೇಷನ್ ಹೊರಗಡೆ ಇದೆ. ಇಸ್ರೋದಲ್ಲಿ ಪಡಿಬೇಕಂದ್ರೆ ದೊಡ್ಡ ಒಂದು ಅಪಾರ್ಚುನಿಟಿ ಇರಬೇಕು, ಅಂದರೆ ಒಳ್ಳೆ ನಾಲೆಡ್ಜ್ ಇರಬೇಕು, ಒಳ್ಳೆ ಲಕ್ ಇರಬೇಕು, ಒಳ್ಳೆ ಚಾನ್ಸ್ ಇರಬೇಕು ಅಂತ ಹೇಳ್ತೀವಿ. ಹಾರ್ಡ್ ವರ್ಕ್ ಇತ್ತು, ನಾಲೆಡ್ಜ್ ಇತ್ತು, ಸ್ಕಿಲ್ ಇತ್ತು ಅಂತಂದರೆ ಈ ಡಿಪಾರ್ಟ್ಮೆಂಟಲ್ಲಿ ಜಾಬ್ನ ಈಸಿಯಾಗಿ ಪಡೆದುಕೊಳ್ಬೋದು. ಸೊ ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡಿರೋರು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ವಿತ್ ಫಸ್ಟ್ ಕ್ಲಾಸ್ ಇತ್ತೇನಾ, ಇಲ್ಲಿ 6 ವೇಕೆನ್ಸೀಸ್ ಇದೆ. 6ರಲ್ಲಿ URL 4, SCಗೆ 1, STಗೆ 1 ಇದೆ. ಸೊ ಇದಕ್ಕೆ ರಿಟನ್ ಟೆಸ್ಟು ಮತ್ತು ಸ್ಕಿಲ್ ಟೆಸ್ಟ್ ಇರುತ್ತೆ. ಕಂಪಲ್ಸರಿ ನೋಡಿ, ಫಸ್ಟ್ ಕ್ಲಾಸ್ ಇರಲೇಬೇಕು, ಸೆಕೆಂಡ್ ಕ್ಲಾಸ್ ಇದ್ದರೆ ಎಲಿಜಿಬಲ್ ಇರಲ್ಲ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಟ್ರಿಪಲ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಇದೊಂದು ಒಳ್ಳೆಯ ಅವಕಾಶ. ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ಅಲ್ಲಿದೆ, ಟ್ರಿಪಲ್ ಮಾಡ್ಕೊಂಡ್ರವ್ರಿಗೆ ಇಲ್ಲಿದೆ ನೋಡಿ. ಇವರಿಗೆ 5 ವೇಕೆನ್ಸಿ ಇದೆ. URL 1, OBCನಲ್ಲಿ 3, EWSಲ್ಲಿ 1 ಇದೆ. ಇದಕ್ಕೂ ಫಸ್ಟ್ ಕ್ಲಾಸ್ ಕಂಪಲ್ಸರಿ ಆಗಿರಲೇಬೇಕು. ಅದಾಗಿ ನಂತರ ಸಿವಿಲ್ ಮಾಡ್ಕೊಂಡಿರೋರ್ಗೂ ಎಲ್ಲಿ ಅವಕಾಶ ಇದೆ. ಸೊ ಡಿಪ್ಲೊಮಾದಿಂದ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಎಲ್ಲರಿಗೂ ಅವಕಾಶ ಇದೆ ನೋಡಿ. ಸೊ 4 ಹೇಗೆ ಡಿವೈಡ್ ಆಗಿದೆ ಅಂದರೆ URL 2, OBCಯಲ್ಲಿ 1, EWSಲ್ಲಿ 1 ಇದೆ. ಇದಕ್ಕೂ ಫಸ್ಟ್ ಕ್ಲಾಸ್ ಇನ್ ಡಿಪ್ಲೊಮಾ ಆಗಿರಬೇಕು. ಸೊ ಅವ್ರಿಗೂ ರಿಟನ್ ಟೆಸ್ಟ್, ಸ್ಕಿಲ್ ಟೆಸ್ಟ್ ಇರುತ್ತೆ. ಇನ್ನು ಮೆಕ್ಯಾನಿಕಲ್ ಇದಕ್ಕೆ ಕೋಡ್ ನೋಡಿ, ಎಲ್ಲ ಯಾವ್ದಾದ್ರು ಸೆಲೆಕ್ಟ್ ಮಾಡೋ ಟೈಮಲ್ಲಿ ನಿಮ್ಮ ಟ್ರೇಡಿನ ಕೋಡ್ನ ಚೂಸ್ ಮಾಡ್ಕೊಳ್ಳಿ. ಆವಾಗಲೇ ನೀವು ಅದಕ್ಕೆ ಎಲಿಜಿಬಲ್ ಆಗಿರ್ತೀರಿ. ಇಲ್ಲ ಬೇರೆ ಟ್ರೇಡ್ ದುಡ್ಡು ಕೋಡ್ನ ಚೂಸ್ ಮಾಡ್ಕೋಬೇಡಿ. ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಿ. ಅದಾಗಿ ನಂತರ ಮೆಕ್ಯಾನಿಕಲ್ದು ಕೋಡ್ ಬಂದು 022. ಸೊ ಇದಕ್ಕೆ 12 ವೇಕೆನ್ಸಿ ಇದೆ. URL 5, OBCಯಲ್ಲಿ 2, SCನಲ್ಲಿ 2, EWSಲ್ಲಿ 2 ಇದ್ದಾವೆ. ಇದಕ್ಕೂ ಫಸ್ಟ್ ಕ್ಲಾಸ್ ಇನ್ ಮೆಕ್ಯಾನಿಕಲ್ ಕಂಪಲ್ಸರಿ ಇರಲೇಬೇಕು. ಸೆಕೆಂಡ್ ಕ್ಲಾಸ್ ಇದ್ದರೆ ಇದಕ್ಕೆ ಎಲಿಜಿಬಲ್ ಇರಲ್ಲ. ನೆಕ್ಸ್ಟ್ ಕೆಮಿಸ್ಟ್ರಿ, ಫಿಸಿಕ್ಸ್, ಆ್ಯನಿಮೇಷನ್ ಮಲ್ಟಿಮೀಡಿಯಾ, ಮ್ಯಾಥಮೆಟಿಕ್ಸ್, ಲೈಬ್ರರಿ ಅಸಿಸ್ಟೆಂಟ್, ಇವೆಲ್ಲ ಸೈಂಟಿಫಿಕ್ ಅಸಿಸ್ಟೆಂಟ್, ಇವಕ್ಕೆಲ್ಲ BSc ಕೇಳಿದೆ ನೋಡಿ. ಫಸ್ಟ್ ಕ್ಲಾಸ್ ಗ್ರಾಜ್ಯುಯೇಟ್ ಇನ್ BSc ಕೆಮಿಸ್ಟ್ರಿಯಲ್ಲಿ, ಫಿಸಿಕ್ಸಲ್ಲಿ, ಮ್ಯಾಥಮೆಟಿಕ್ಸಲ್ಲಿ ಈ ಥರ ಕೇಳಿದ್ದಾನೆ. ಇದಕ್ಕೂ ರಿಟನ್ ಟೆಸ್ಟ್, ಸ್ಕಿಲ್ ಟೆಸ್ಟ್ ಇರುತ್ತೆ. ಸೊ ಇದೂ ಒಳ್ಳೆ ಅವಕಾಶ BSc ಮಾಡ್ಕೊಂಡ್ರವ್ರಿಗೆ. ನೆಕ್ಸ್ಟ್ ಲೈಬ್ರರಿ ಅಸಿಸ್ಟೆಂಟ್ಗೆ ಗ್ರಾಜ್ಯುಯೇಟ್ ಪ್ಲಸ್ ಫಸ್ಟ್ ಕ್ಲಾಸ್ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್, ಲೈಬ್ರರಿ ಇನ್ಫಾರ್ಮೇಷನ್, ಇವರಿಗೆ ಗ್ರಾಜ್ಯುಯೇಷನು ಆಗಿರಬೇಕು, ಫಸ್ಟ್ ಕ್ಲಾಸ್ ಇನ್ ಮಾಸ್ಟರ್ ಡಿಗ್ರಿನೂ ಆಗಿರಬೇಕು ಅಂತ ಹೇಳ್ತಾನೆ. ಅದು ಯಾವುದರಲ್ಲಿ ಲೈಬ್ರರಿ ಸೈನ್ಸ್ ಆ್ಯಂಡ್ ಲೈಬ್ರರಿ ಇನ್ಫಾರ್ಮೇಷನಲ್ಲಿ. ಇದಕ್ಕೂ ರಿಟನ್ ಟೆಸ್ಟ್, ಸ್ಕಿಲ್ ಟೆಸ್ಟ್ ಇದೆ. ಅದಕ್ಕೂ ಒಂದೇ ವೇಕೆನ್ಸಿ ಇರೋದು. ನೆಕ್ಸ್ಟ್ ಕುಕ್ಗೆ, ಫೈರ್ಮೆನ್ಗೂ ಇದೆ. ಫೈರ್ಮೆನ್ಗೆ ಏನು ಕೇಳಿದ್ದಾನೆ, SSLC ಪಾಸ್ ಇನ್ ಈಕ್ವಲೆಂಟು ಪ್ಲಸ್ 5 years ಎಕ್ಸ್ಪೀರಿಯನ್ಸ್ ಇನ್ ಸಿಮಿಲರ್ ಕೆಪಾಸಿಟಿ ಆಸ್ ಕುಕ್. 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾನೆ. ಪ್ಲಸ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಫ್ರಮ್ ಇಂಡಿವಿಜುವಲ್ಸ್ ವಿಲ್ ನಾಟ್ ಬಿ ಅಕ್ಸೆಪ್ಟಬಲ್ ಅಂತ ಹೇಳ್ತಾನೆ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಇರಬೇಕಂತಿದ್ದಾನೆ. ಸೊ ಇದನ್ನೆಲ್ಲ ನೋಡ್ಕೊಳ್ಳಿ, ಕ್ಲಿಯರಾಗಿ ಓದ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಹಾಕಿ. ನಾನು ಲೈಟ್ ವೆಹಿಕಲ್ಗೆ, ಹೆವಿ ವೆಹಿಕಲ್ ಡ್ರೈವರ್ಗೆ ಎಲ್ಲಕ್ಕೂ ಇದೆ. ಸೊ ಈ ಕ್ವಾಲಿಫಿಕೇಷನ್ ಎಲ್ಲ ನೋಡ್ಕೊಳ್ಳಿ ಏನೇನು ಬೇಕಂತೇಳಿ. ಅಫಿಷಿಯಲ್ ನೋಟಿಫಿಕೇಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದಾಗಿ ನಂತರ ಇಲ್ಲಿವರೆಗೂ ಯಾರ್ಯಾರಿಗೆ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ನೋಡಿದ್ರಿ. ಅದಾಗಿ ನಂತರ ನೋಡಿದ ನಂತರ ಇಲ್ಲಿ ನೋಡಿ ಏಜ್ ಲಿಮಿಟು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾನೆ. ಸೊ ಸೈಂಟಿಸ್ಟ್ ಇಂಜಿನಿಯರ್ಗೆ ಏನಾದರೂ ಹಾಕ್ತಿರಂದರೆ 18ರಿಂದ 30 ಇರಬೇಕು. ಇದಕ್ಕೆ ಲೆವೆಲ್ 10 ಪೇ ಸ್ಕೇಲ್ ಇರುತ್ತೆ. ಬೇಸಿಕ್ ಪೇಸ್ಟು 56,100 ರೂಪಾಯಿ ಪರ್ ಮಂತ್, ಪ್ಲಸ್ ಅಲವೆನ್ಸಸ್ ಬೇರೆ ಬೇರೆ ಇರುತ್ತೆ. ನೆಕ್ಸ್ಟ್ ಟೆಕ್ನಿಕಲ್ ಅಸಿಸ್ಟೆಂಟ್, ನಾನು ಹೇಳ್ದಲ್ಲ ಕಂಪ್ಯೂಟರ್ಸು, ಎಲೆಕ್ಟ್ರಿಕಲು, ಎಲೆಕ್ಟ್ರಾನಿಕ್ಸು, ಮೆಕ್ಯಾನಿಕಲ್, ಸಿವಿಲ್, ಇವರಿಗೆ ಇಷ್ಟು ಕೋರ್ಸ್ ಇರ್ತಾವಲ್ಲ ಅವ್ರಿಗೆ. ಸೊ ಅವ್ರಿಗೆ ಏಜ್ ಲಿಮಿಟು 18ರಿಂದ 35 ವರ್ಷದೊಳಗಡೆ ಇರೋರು ಎಲ್ಲರೂ ಈ ಜಾಬ್ಗೆ ಅಪ್ಲಿಕಬಲ್ ಇರ್ತಾರೆ. ಸೊ ಅವರಿಗೆ ಪೇ ಸ್ಕೇಲ್ ಬಂದು ಲೆವೆಲ್ 7 ಇರುತ್ತೆ. ಬೇಸಿಕ್ ಪೇಸ್ಟು 44,900 ಪರ್ ತಿಂಗಳಿಗೆ. ಇದು ಬೇಸಿಕ್. ಇದಕ್ಕೆ ಪ್ಲಸ್ ಅಲವೆನ್ಸಸ್ ಎಲ್ಲ ಸೇರಿ ಒಂದು 60 ತನಕ ಬರ್ಬೋದು, 60K ತನಕ. ಸೊ ಇದಕ್ಕೆ ನೋಡಿ ಒಳ್ಳೆ ಅವಕಾಶ. ಟೆಕ್ನಿಕಲ್ ಅಸಿಸ್ಟೆಂಟು, ಸೈಂಟಿಫಿಕ್ ಅಸಿಸ್ಟೆಂಟು, ಲೈಬ್ರರಿ ಅಸಿಸ್ಟೆಂಟು 3 ವೇಕೆನ್ಸಿಗೆ 18ರಿಂದ 35 ಏಜ್ ಲಿಮಿಟ್ ಇರುತ್ತೆ. ನೆಕ್ಸ್ಟ್ ಟೆಕ್ನಿಷಿಯನ್ B ಮತ್ತು ಡ್ರಾಫ್ಟ್ಸ್ಮನ್ B, ಇದಕ್ಕೂ ನೋಡಿ 18ರಿಂದ 35 ಏಜ್ ಲಿಮಿಟ್ ಮೆನ್ಷನ್ ಮಾಡಿದ್ದಾರೆ. ಪೇ ಸ್ಕೇಲ್ ಬಂದು ಲೆವೆಲ್ 3 ಇದೆ. ಅಂದರೆ ಬೇಸಿಕ್ ಪೇ ಬಂದು 21,700 ರೂಪಾಯಿ ಪರ್ ಮಂತ್ಗೆ, ಪ್ಲಸ್ ಅಲಯನ್ಸಸ್ ಇದಕ್ಕೂ ಒಂದು 40K ಬರ್ಬೋದು ಮಂತ್ಲಿ. ನೆಕ್ಸ್ಟ್ ಫೈರ್ಮೆನ್, ಕುಕ್ಕು, ಲೈಟ್ ವೆಯ್ಟ್ಗೆ 18ರಿಂದ 25, 18ರಿಂದ 35, 18ರಿಂದ 35, ಇದಕ್ಕೆ ಲೆವೆಲ್ 2 ಇದೆ, 19,900. ಸೊ ಲೆವೆಲ್ ಮೇಲೆ ಡಿಫ್ರೆಂಟ್ ಆಗಿದೆ. ಡಿಪ್ಲೊಮಾದವ್ರಿಗೆ ಲೆವೆಲ್ 7, ಇಂಜಿನಿಯರಿಂಗ್ ಮಾಡಿರೋರಿಗೆ ಲೆವೆಲ್ 10, ಇನ್ನು ITದವ್ರು ಮಾಡಿರೋರಿಗೆ ಲೆವೆಲ್ 3 ಇದೆ. SSLC ಮೇಲೆ ಹೋಗೋ ಪೋಸ್ಟ್ಗಳಿಗೆ ಲೆವೆಲ್ 2 ಇದೆ. ಬೇಸಿಕ್ ಪೇ ವೇರಿಯೇಷನ್ ಆಗ್ತಿದೆ ನೋಡಿ, 56, 44.9, 46.1, 21.7, 19.9. ಸೊ ಬೇಸಿಕ್ ಪೇ ವೇರಿ ಆಗ್ತಿದೆ ಲೆವೆಲ್ ಮೇಲೆ ಡಿಪೆಂಡ್ ಆಗಿ. ಅದಾಗಿ ನಂತರ ರಿಲ್ಯಾಕ್ಸೇಷನ್ ಕೂಡ ಫಾರ್ SC/STಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಎಲಿಜಿಬಿಲಿಟಿ ಆಗಿದ್ದರೂ 5 ವರ್ಷ ರಿಲ್ಯಾಕ್ಸೇಷನ್ ಮೇಲೆ ಅವ್ರು ಅಟೆಂಡ್ ಮಾಡ್ಬೋದು. ಬಟ್ ಅವರ ಕ್ಯಾಟಗರಿನಲ್ಲಿ ಮಾತ್ರ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ. ಜನರಲ್ ವೇಕೆನ್ಸೀಸು ಅವ್ರಿಗೆ ಎಲಿಜಿಬಲ್ ಇರಲ್ಲ ಯಾವಾಗ ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡಿದ್ರೆ. ನೆಕ್ಸ್ಟ್ OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ ರಿಲ್ಯಾಕ್ಸೇಷನ್ ತೊಗೊಳ್ಬೋದು. ಅವರೂ ಅಷ್ಟೇ ರಿಲ್ಯಾಕ್ಸೇಷನ್ ಏನಾದರೂ ನೀವು ಚೂಸ್ ಮಾಡಿದ್ರೆ ನೀವು ನಿಮ್ಮ ಕ್ಯಾಟಗರಿನಲ್ಲೇ ತೊಗೊಳ್ಬೇಕು. ಜನರಲ್ ಮೆರಿಟಲ್ಲಿ ಎಲಿಜಿಬಲ್ ಇರಲ್ಲ. ಯಾರು ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡ್ತಾರೋ ಅವರು ಜನರಲಲ್ಲಿರುವಂಥ ವೇಕೆನ್ಸೀಸ್ಗೆ
ಟಚ್ ಮಾಡೋಂಗಿರಲ್ಲ. ಕೇವಲ ಅವರು ಕ್ಯಾಟಗರಿನಲ್ಲಿ ಏನು ವೇಕೆನ್ಸೀಸ್ ಇರುತ್ತೆ ಅಷ್ಟಕ್ಕೆ ಮಾತ್ರ ಅವ್ರು ಪಾರ್ಟಿಸಿಪೇಟ್ ಮಾಡಬೇಕು. ರಿಲ್ಯಾಕ್ಸೇಷನ್ ಇಲ್ಲದೇ ಇದ್ದರೆ, ಅಂದರೆ ರಿಲ್ಯಾಕ್ಸೇಷನ್ ಬೇಡಪ್ಪ ನನಗೆ ಇನ್ನೂ ಎಲಿಜಿಬಿಲಿಟಿ ಇದೆ ಅಂತಂದವರು ಎಲ್ಲ ವೇಕೆನ್ಸೀಸ್ಗೂ ಪಾರ್ಟಿಸಿಪೇಟ್ ಮಾಡೋದು, ಅಂದರೆ ಅವ್ರ ಕ್ಯಾಟಗರಿ ಪ್ಲಸ್ ಜನರಲ್ಲಿರೋದಕ್ಕೆ. ಸೊ ಈ ಥರ ಇರುತ್ತೆ. ನೆಕ್ಸ್ಟ್ ನೋಡಿ, ಇದಕ್ಕೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅದೆಲ್ಲ ಏನೇನು ಮೆನ್ಷನ್ ಮಾಡಿದ್ರೆ ಅದೆಲ್ಲ ಕ್ಲಿಯರಾಗಿ ಓದಿ ಹೇಗೆ ಅಪ್ಲೈ ಮಾಡಬೇಕು ಏನು ಕತೆ ಅಂತೇಳಿ ಮೆನ್ಷನ್ ಮಾಡಿದರೆ ಇಲ್ಲಿ ಈ ಲಿಂಕ್ ಮುಖಾಂತರವಾಗಿ ಅಪ್ಲೈ ಮಾಡಬೇಕು. 10ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, 1ನೇ ತಾರೀಕು ಮಾರ್ಚ್ಗೆ ಎಂಡ್ ಆಗುತ್ತೆ, 11 ಗಂಟೆ 55 ನಿಮಿಷಕ್ಕೆ ಎಂಡ್ ಆಗೋಗುತ್ತೆ. ನೋಡಿ, ಕೇವಲ 20-25 ದಿನ ಮಾತ್ರ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ. ನೆಕ್ಸ್ಟ್ ಇದಾಗಿದ ನಂತರ ಅದು ಹೇಗೆ ಮಾಡಬೇಕು ಏನು ಕತೆ ಎಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಹೇಗೆ ಅಪ್ಲೋಡ್ ಮಾಡಬೇಕು ಇಲ್ಲಿ ನೋಡಿ, ಅಪ್ಲೋಡಿಂಗ್ ಆಫ್ ಡಾಕ್ಯುಮೆಂಟ್ಸ್ ಏನೇನಿರಬೇಕು, ಎಷ್ಟೆಷ್ಟು KB ಒಳಗಿರಬೇಕು ಅನ್ನೋದು ಮೆನ್ಷನ್ ಮಾಡಿದರೆ ಕ್ಲಿಯರಾಗಿ ನೋಡ್ಕೊಳ್ಳಿ. ಅಪ್ಲೈ ಮಾಡೋ ಟೈಮಲ್ಲೇ ಕೇರ್ಫುಲ್ಲಾಗಿ ಅಪ್ಲೈ ಮಾಡಿ, ಯಾಕಂದರೆ ಒಂದು ಸ್ವಲ್ಪ ಮಿಸ್ಟೇಕ್ ಆದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋಗುತ್ತೆ. ಪೇಮೆಂಟ್ ಆಫ್ ಅಪ್ಲಿಕೇಶನು ದಿಸ್ ಈಸ್ ನಾನ್ ರಿಫಂಡಬಲ್ ಅಂತ ಹೇಳ್ತಾನೆ. 250 ರೂಪಾಯಿ ಫಾರ್ ಸೈಂಟಿಸ್ಟ್ ಇಂಜಿನಿಯರ್, ಮತ್ತು ಸೈಂಟಿಸ್ಟ್ ಆರ್ ಸೈಂಟಿಸ್ಟ್ ಇಂಜಿನಿಯರ್, SC ಟೆಕ್ನಿಕಲ್ ಅಸಿಸ್ಟೆಂಟ್, ಸೈಂಟಿಫಿಕ್ ಅಸಿಸ್ಟೆಂಟ್. ಹೌಎವರ್ ಇನಿಷಿಯಲ್ ಆಲ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಯೂನಿಫಾರ್ಮ್ಲಿ ಪೇ 750. ಎಲ್ಲರೂ ಮೊದಲೇ 750 ರೂಪಾಯಿ ಪೇ ಮಾಡಬೇಕಂತೆ ಪರ್ ಅಪ್ಲಿಕೇಶನ್ ಆಫ್ ಪ್ರೊಸೆಸಿಂಗ್ ಫೀ. ದ ಪ್ರೊಸೆಸಿಂಗ್ ಫೀ ವಿಲ್ ಬಿ ರಿಫಂಡೆಡ್ ಓನ್ಲಿ ಟು ದಿ ಕ್ಯಾಂಡಿಡೇಟ್ಸ್ ಹೂ ವಿಲ್ ಅಪೇರ್. ಯಾರೆಲ್ಲ ಪ್ರೊಸೆಸಿಂಗ್ ಫೀ ಪೇ ಮಾಡ್ತಾರೋ ಅಂದರೆ 750 ರೂಪಾಯಿ ಅವರಿಗೆ ಆದಮೇಲೆ ಅಂತ ರಿಟರ್ನ್ ಆಗಿದ ನಂತರ ರಿಫಂಡಬಲ್ ಇರುತ್ತೆ ಅಂತ ಹೇಳ್ತಾನೆ. ರಿಫಂಡಬಲ್ ಎಷ್ಟಿಲ್ಲಪ್ಪ ಅಂದರೆ ಅಷ್ಟು ಅಮೌಂಟಲ್ಲಿ 100 ರೂಪಾಯಿ ರಿಫಂಡಬಲ್ ಇರಲ್ಲ. ದೇರ್ ಈಸ್ ನೋ ರಿಫಂಡಬಲ್ ಫೀ ಆಫ್ 100 ರೂಪೀಸ್ ಫಾರ್ ಟೆಕ್ನಿಷಿಯನ್ ಬಿ ಡ್ರಾಫ್ಟ್ಮೆನ್, ಕುಕ್ಮೆನ್, ಫೈರ್, ಲೈಟ್ ವೇಟ್. ಸೊ ಟೆಕ್ನಿಷಿಯನ್ ಯಾರೆಲ್ಲ ಅಪ್ಲೈ ಮಾಡ್ತಾರೋ ಅವ್ರು 500 ರೂಪಾಯಿ ಪೇ ಮಾಡಬೇಕು. ಅದರಲ್ಲಿ 100 ರೂಪೀಸ್ ರಿಫಂಡಬಲ್ ಇರಲ್ಲ, ಯಾವುದಕ್ಕೆ ಇಷ್ಟು ವೇಕೆನ್ಸೀಸ್ಗೆ, ಆಯಿತಾ. ಅದಾಗಿನ ನಂತರ ಇದರೊಳಗಡೆ 250 ರೂಪಾಯಿ ರಿಫಂಡಬಲ್ ಇರಲ್ಲ, ಬಟ್ 750 ರೂಪಾಯಿ ಪೇ ಮಾಡಬೇಕು. ಯಾರು ಇಷ್ಟು ವೇಕೆನ್ಸೀಸ್ ಅಪ್ಲೈ ಮಾಡೋರು, ಸೈಂಟಿಸ್ಟ್ಗೆ ಅಪ್ಲೈ ಮಾಡೋರು, ಟೆಕ್ನಿಕಲ್ ಅಸಿಸ್ಟೆಂಟ್ ಅಪ್ಲೈ ಮಾಡೋರು, ಸೈಂಟಿಫಿಕ್ ಅಸಿಸ್ಟೆಂಟ್ ಅಪ್ಲೈ ಮಾಡೋರು ಎಷ್ಟು ಪೇ ಮಾಡ್ತೀರಾ? 750 ರೂಪಾಯಿ. ಬಟ್ ಇದರಲ್ಲಿ 250 ರೂಪಾಯಿ ಡಿಡಕ್ಷನ್ ಆಗಿ 50 ರೂಪಾಯಿ, ಇನ್ನು 500 ರೂಪಾಯಿ ನಿಮಗೆ ರಿಫಂಡಬಲ್ ಇರುತ್ತೆ. ಯಾವಾಗ? ರಿಟರ್ನ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದ್ಮೇಲೆ. ಅದೇ ITI ದವರು ಡ್ರಾಫ್ಟ್ಮೆನ್ ಹಾಕೋರು ಇವರಿಗೆ ಎಷ್ಟು ಇದು ಡಿಡಕ್ಷನ್ ಆಗುತ್ತೆ? 500 ರೂಪಾಯಿ ಪೇ ಮಾಡ್ತೀರಾ, ಅದರಲ್ಲಿ 100 ರೂಪಾಯಿ ಡಿಡಕ್ಷನ್ ಆಗುತ್ತೆ, 400 ರೂಪಾಯಿ ರಿಫಂಡಬಲ್ ಇರುತ್ತೆ. ಯಾವಾಗ? ರಿಟರ್ನ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದಾಗ. ಸೊ ಕೇರ್ಫುಲ್ಲಾಗಿ ನೋಡಿ, 750 ರೂಪಾಯಿ ಇವರಿಗೆ, 500 ರೂಪಾಯಿ ಇವರಿಗೆ. 500 ರೂಪಾಯಿನಲ್ಲಿ 400 ರೂಪಾಯಿ ರಿಫಂಡಬಲ್ ಇರುತ್ತೆ. ಇಲ್ಲಿ 700 ರೂಪಾಯಿನಲ್ಲಿ 500 ರೂಪಾಯಿ ರಿಫಂಡಬಲ್ ಇರುತ್ತೆ. 250 ರೂಪಾಯಿ ಮಾತ್ರ ಡಿಡಕ್ಷನ್ ಆಗುತ್ತೆ. ಸೊ ದ ಅಪ್ಲಿಕೇಶನ್ ವಿಲ್ ಬಿ ಕಲೆಕ್ಟೆಡ್ ಓನ್ಲಿ ಥ್ರೂ ದಿ ಆನ್ಲೈನ್ ಮೋಡ್. ಯಾವುದೇ ಥರಕ್ಕೂ ಆಫ್ಲೈನ್ ಮೋಡ್ ಇರಲ್ಲ, ಆನ್ಲೈನ್ ಮೋಡ್ ಮುಖಾಂತರವಾಗಿ SBI ಪೇಮೆಂಟು ಮಾಡಬೇಕು, SBI ಮುಖಾಂತರ ಪೇಮೆಂಟ್ ಮಾಡಬೇಕಂತ ಹೇಳ್ತಾರೆ. ಇಂಟರ್ನೆಟ್ ಬ್ಯಾಂಕಿಂಗು ಮತ್ತು ಡೆಬಿಟ್ ಕಾರ್ಡಿಂದನೂ ಪೇಮೆಂಟ್ ಅವೈಲೇಬಲ್ ಇರುತ್ತೆ. ಪೇಮೆಂಟ್ ಆಫ್ ಅಪ್ಲಿಕೇಶನ್ ಪೇ ಇನ್ ಎನಿ ಅದರ್ ಫಾರ್ಮ್ ಲೈಕ್ ಕ್ಯಾಶ್, ರೆಮಿಟೆನ್ಸ್, ಚೆಕ್ ಅದೆಲ್ಲ ಅಲೋ ಇಲ್ಲ ಅಂತ ಹೇಳ್ತಾನೆ. ನೋ ಅದರ್ ಮೋಡ್ ಆಫ್ ಪೇಮೆಂಟ್ ವಿಲ್ ಬಿ ಅಕ್ಸೆಪ್ಟೆಡ್. ಸೊ ಆ ಥರ ಇಲ್ಲ ಅಂತ ಹೇಳ್ತಾನೆ. ಆಲ್ ಅಪ್ಲಿಕೇಬಲ್ ಸರ್ವಿಸಸ್ ಇದೇನು ಬಿಡ್ರಿ, ಚಾರ್ಜಸ್ ಎಲ್ಲ ಅಪ್ಲೈ ಮಾಡ್ತಾನೆ ಅಂತ ಹೇಳ್ತಾನೆ. ಚಾರ್ಜಸ್ ಎಲ್ಲ ಅಪ್ಲಿಕೇಬಲ್ ಆಗಿರುತ್ತೆ ಅಂತ ಹೇಳ್ತಾನೆ. ರಿಫಂಡ್ ಆಫ್ ಅಪ್ಲಿಕೇಶನ್ ಫೀ ಓನ್ಲಿ ಆಫ್ಟರ್ ರಿಟರ್ನ್ ಎಕ್ಸಾಮಿನೇಷನ್ ಆಗಿದ ನಂತರ ಮಾತ್ರ 500 ರೂಪಾಯಿ ರಿಫಂಡಬಲ್ ಇರುತ್ತೆ ನೋಡಿ. ಸೊ ಕೇರ್ಫುಲ್ಲಾಗಿ ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಅದಾಗಿನ ನಂತರ ಸೆಲೆಕ್ಷನ್ ಪ್ರಾಸೆಸ್ ಯಾವ ಥರ ಇದೆ ಏನು ಕತೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದೆ ನೋಡಿ. ಎಲ್ಲ ಆನ್ಲೈನ್ ಟೆಸ್ಟ್ ಇರುತ್ತೆ ಇದು. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಅನ್ನೋದು ಮೆನ್ಷನ್ ಮಾಡಿದ್ದಾನೆ. ಇದು ಯಾರಿಗೆ? ಸೈಂಟಿಸ್ಟ್ ಇಂಜಿನಿಯರ್ಗೆ. ಇದು ಸೈಂಟಿಸ್ಟ್ ಇಂಜಿನಿಯರ್ಗೆ ಈ ಥರ ಪಾರ್ಟ್ A, ಪಾರ್ಟ್ B, ಪಾರ್ಟ್ C ಇರುತ್ತೆ ಅಂತ ಹೇಳ್ತಾನೆ. ಡ್ಯೂರೇಷನ್ ಕೂಡ ಅದಕ್ಕೆ ಮೆನ್ಷನ್ ಮಾಡಿದೆ ನೋಡಿ. ನೆಕ್ಸ್ಟು ಇದು ಯಾರಿಗೆ? ಇದು SC, ಯಾರಿಗೆ? ಸೈಂಟಿಸ್ಟ್ ಇಂಜಿನಿಯರ್ MSc ಆಗಿರೋರಿಗೆ. ಅದಾಗಿ ನಂತರ ಇದು ನೋಡಿ, ಲೈಬ್ರರಿ ಅಸಿಸ್ಟೆಂಟು, ಟೆಕ್ನಿಕಲ್ ಅಸಿಸ್ಟೆಂಟು. ಇಲ್ಲಿ ನೋಡಿ, ಟೆಕ್ನಿಷಿಯನ್ ಬಿ, ಡ್ರಾಫ್ಟ್ಮೆನ್ನು, ಟೆಕ್ನಿಕಲ್ ಅಸಿಸ್ಟೆಂಟ್, ಸೈಂಟಿಫಿಕ್ ಅಸಿಸ್ಟೆಂಟ್ ಮತ್ತು ಲೈಬ್ರರಿ ಅಸಿಸ್ಟೆಂಟ್ಗೆ ಎಕ್ಸಾಮ್ ಪ್ಯಾಟರ್ನ್ ಈ ಥರ ಇರುತ್ತೆ. ಏನಪ್ಪ ಎಕ್ಸಾಮ್ ಪ್ಯಾಟರ್ನ್ ಅಂದರೆ ನೋಡಿ, ಟೆಕ್ನಿಕಲ್ ಅಸಿಸ್ಟೆಂಟು, ಸೈಂಟಿಫಿಕ್ ಅಸಿಸ್ಟೆಂಟ್, ಲೈಬ್ರರಿ ಅಸಿಸ್ಟೆಂಟ್ಗೆ 80 ಮಾರ್ಕ್ MCQs ಇರುತ್ತೆ. 1.5 ಗಂಟೆ ಟೈಮು. ನೆಗೆಟಿವ್ಗೆ 0.33 ಇರುತ್ತೆ. ಪ್ರತಿ ಒಂದು ಕ್ವಶನ್ಗೆ 1 ಮಾರ್ಕ್ ಇರುತ್ತೆ. ನೆಗೆಟಿವ್ ಎಷ್ಟು? 0.33. 80 ಕ್ವಶನ್ಗೆ 80 ಮಾರ್ಕು. ಸೊ ನೆಗೆಟಿವ್ ಎಷ್ಟು? 0.33. ಎಷ್ಟು ಗಂಟೆ ಟೈಮು? 1.5 ಗಂಟೆ. 1.5 ಗಂಟೆ ಇರುತ್ತೆ ನೋಡಿ. ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಟು ಬಿ ಕಂಡಕ್ಟೆಡ್ ಬೈ ಫಾರ್ 100 ಮಾರ್ಕ್ಸ್. ಮತ್ತು ಆಮೇಲೆ ಟೆಕ್ನಿಷಿಯನ್ ಬಿಗೆ, ಡ್ರಾಫ್ಟ್ಮೆನ್ಗೆ 80 ಕ್ವಶನ್ಸು. ಪ್ರತಿ ಕ್ವಶನ್ಗೆ 1 ಮಾರ್ಕು. ಏನಾದರೂ ತಪ್ಪಾಯ್ತು ಅಂದರೆ ನೆಗೆಟಿವ್ 0.33. ಟೈಮ್ ಎಷ್ಟು? 1.5 ಅವರ್ಸ್ ಇರುತ್ತೆ. ಆದಮೇಲೆ ಇಲ್ಲಿ ನೋಡಿ, ಪಾಸಿಂಗ್ ಕ್ರೈಟೀರಿಯಾ. ಇವೆಲ್ಲ ಪೋಸ್ಟ್ಗೂ ಮಿನಿಮಮ್ ಇಷ್ಟು ಮಾರ್ಕ್ಸ್ ತಗೊಳ್ಳೇಬೇಕು, ಮಿನಿಮಮ್. ಸೊ ಅನ್ರಿಸರ್ವ್ಡ್ ಕ್ಯಾಟಗರಿ ಇವರಿಗೆ ಎಷ್ಟು? 32 ಮಾರ್ಕ್. 32 ಕ್ವಶನ್ ಕರೆಕ್ಟ್ ಆಗಲೇಬೇಕು 80ರಲ್ಲಿ. ಆಮೇಲೆ ರಿಸರ್ವ್ಡ್ ಕ್ಯಾಟಗರೀಸ್ ಓನ್ಲಿ ಇಫ್ ಎ ಪೋಸ್ಟ್ ಈಸ್ ರಿಸರ್ವ್ಡ್ ಕ್ಯಾಟಗರೀಸ್ ಅಂದರೆ OBC, SC, ST ಅವರಿಗೆಲ್ಲ 80ಕ್ಕೆ 24 ಮಾರ್ಕ್ ತೊಗೊಳ್ಬೇಕು. ಅಂದರೆ 100ಕ್ಕೆ 40 ಮಾರ್ಕು. ಇವರಲ್ಲಿ 100ಕ್ಕೆ 50 ಮಾರ್ಕ್ ಕಂಪಲ್ಸರಿ ತೊಗೊಳ್ಳೇಬೇಕಂತ ಹೇಳಿದ್ದಾನೆ. ಸ್ಕಿಲ್ ಟೆಸ್ಟ್ ಇದು. ಸ್ಕಿಲ್ ಟೆಸ್ಟಲ್ಲಿ ಇಷ್ಟು ಮಾರ್ಕ್ಸ್ ತೊಗೊಳ್ಳೇಬೇಕು. ಇದು ರಿಟರ್ನ್ ಟೆಸ್ಟಲ್ಲಿ 80 ಮಾರ್ಕಿಗೆ ಬರೀತಾರೆ. 32 ಕಂಪಲ್ಸರಿ ಕರೆಕ್ಟ್ ಆಗಿರಲೇಬೇಕು. ಇದು ಇವರಿಗೆ ಇವರಿಗೆ ಯಾವುದು ಅನ್ರಿಸರ್ವ್ಡ್ ಬಿಟ್ಟು ಇನ್ನು OBC ಅವರೆಲ್ಲ ಇದ್ದಾರಲ್ಲ, OBC, SC, STಗೆ ಅವ್ರಿಗೆ 80 ಕ್ವಶನ್ಗೆ 24 ಕಂಪಲ್ಸರಿ ಆಗಬೇಕು. ಅನ್ರಿಸರ್ವ್ಡ್ಗೆ 80 ಕ್ವಶನ್ಗೆ 32 ಕಂಪಲ್ಸರಿ ಆಗಬೇಕು. ಇದು ರಿಟರ್ನ್ ಟೆಸ್ಟ್ ಇದು. ನೆಕ್ಸ್ಟ್ ಸ್ಕಿಲ್ ಟೆಸ್ಟ್ಗೆ ಬಂದಾಗ 100 ಮಾರ್ಕಲ್ಲಿ ಕಂಪಲ್ಸರಿ 50 ಗೇನ್ ಮಾಡಲೇಬೇಕು ಪಾಸ್ ಇದೇನಕ್ಕೆ ಎಲಿಜಿಬಿಲಿಟಿ ಆಗೋದಕ್ಕೆ. ಇಲ್ಲಿ 100 ಮಾರ್ಕಲ್ಲಿ ಕಂಪಲ್ಸರಿ 40 ತರಲೇಬೇಕು. 40 ತಂದರೆ ಕೆಳಗಡೆ ತಂದರೆ ಫೇಲ್ ನೀವು.
ಮತ್ತು ಆದಮೇಲೆ ಅದ್ರ ಮೇಲೆ ಬಂದಿರೋ ಮಾರ್ಕ್ಸು ಕಟ್ ಆಫ್ಗೆ ಯೂಸ್ ಮಾಡ್ಕೊಂಡು ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಇದು ಮಾಡ್ತಾರೆ. ನೋಡಿ, ದ ಸಿಲೆಬಸ್ ಫಾರ್ ದ ರಿಟರ್ನ್ ಟೆಸ್ಟ್ ಇಸ್ ಕರಿಕ್ಯುಲಮ್ ಬೇಸ್ಡ್. ಏನು ನೀವು ಡಿಪ್ಲೊಮಾದಲ್ಲಿ ಓದಿರ್ತೀರ ಅದೇ ಬೇಸಿಸ್ ಮೇಲೆ ಮಾಡಿರ್ತಾರೆ ಅಂತ ಹೇಳ್ತಾರೆ. ಬಟ್ ಇದು ಟೆಕ್ನಿಕಲ್, ಪ್ಯೂರ್ಲಿ ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಇರಲ್ಲ. ಡಿಪ್ಲೊಮಾದವರು ಯಾರೆಲ್ಲ ಈ C20 ಸೀರೀಸ್ ಇದೆಯಲ್ಲ ಅವರು ಸ್ವಲ್ಪ ಹುಷಾರಾಗಿರಬೇಕು, ಯಾಕಂದರೆ ಇಲ್ಲಿ ಪ್ಯೂರ್ಲಿ ಟೆಕ್ನಿಕಲ್ ಇರುತ್ತೆ. ಡಿಪ್ಲೊಮಾದಲ್ಲಿ ಏನೆಲ್ಲ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಓದಿದ್ರೆ ಆ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಮೇಲೆ ಈ ಪೇಪರ್ ಫ್ರೇಮ್ ಆಗುತ್ತೆ. ಬೇಸ್ಡ್ ಆನ್ ದಿ ಪರ್ಫಾರ್ಮೆನ್ಸ್ ಇನ್ ದ ರಿಟರ್ನ್ ಟೆಸ್ಟ್, ಕ್ಯಾಂಡಿಡೇಟ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ಸ್ಕಿಲ್ ಟೆಸ್ಟ್ 1:5. ಸೊ ನಿಮಗೆ 10 ವೇಕೆನ್ಸಿ ಇತ್ತಂದರೆ 10ಗೆ ಇಂಟು 5 ಮಾಡಿದಾಗ ಎಷ್ಟು ಬರುತ್ತೆ? 50 ಜನ. ಸೊ ಸ್ಕಿಲ್ ಟೆಸ್ಟ್ಗೆ 50 ಜನ ಕಾಲ್ ಮಾಡ್ತಾರೆ. ಸೊ 1:5 ಅಂದರೆ ಒಂದು ಪೋಸ್ಟ್ಗೆ 5 ಜನ. ನನಗೆ 10 ವೇಕೆನ್ಸಿ ಇತ್ತಂದರೆ ಏನಾಗುತ್ತೆ? 50 ಜನ ಕಾಲ್ ಮಾಡ್ತಾನೆ, ಯಾಕಂದರೆ 10 × 5 50 ಆ ಥರ ಕಾಲ್ ಮಾಡ್ತಾನೆ. ನೋಡಿ, ವಿತ್ ಎ ಮಿನಿಮಮ್ ಆಫ್ 10 ಕ್ಯಾಂಡಿಡೇಟ್ಸು. ಅದೇನು ಬೇಡ, ನೀವು ಅಷ್ಟನ್ನು ತಿಳ್ಕೊಳ್ರಿ. 1:5 ರೇಷದಲ್ಲಿ ಕಾಲ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಇನ್ ಕೇಸ್ ಆಫ್ ಟೈ ಇನ್ ರಿಟರ್ನ್ ಕೇಸ್ ದ ಅಕಾಡೆಮಿಕ್ ಸ್ಕೋರ್ಸ್ ಅಂದ್ರೆ ನೋಡಿ, ಏನಾರು ರಿಟರ್ನ್ ಟೆಸ್ಟ್ ಸಮ ಸ್ಕೋರ್ ಆಯಿತು ಅಂದರೆ ಅವಾಗ ಅಕಾಡೆಮಿಕಲ್ಲಿ ಸ್ಕೋರ್ ಆಗಿರುವಂಥ ಅಕಾಡೆಮಿಕಲ್ಲಿ ಅಂದರೆ ನಿಮ್ಮ ಡಿಪ್ಲೊಮಾದಲ್ಲಿ ಓದಬೇಕಾದ್ರೆ ಏನು ಪರ್ಸೆಂಟೇಜ್ ಯೂಸ್ ಮಾಡ್ತಿರಲ್ಲ, ಬಂದಿರೋಂಥ ಪರ್ಸೆಂಟೇಜು ಸಮ ಆಯಿತು ಅಂದರೆ ಮಾತ್ರ. ರಿಟರ್ನ್ ಟೆಸ್ಟಲ್ಲಿ ಸ್ಕೋರ್ ಯಾರ್ದು ಇಬ್ಬರದು ಸಮ ಆಯಿತು ಅಂದರೆ ಅಂಥ ಕೇಸಲ್ಲಿ ಏನು ಮಾಡ್ತಾರೆ, ನೀವು ಅಕಾಡೆಮಿಕ್ಸಲ್ಲಿ ತೊಗೊಂಡಿರೋಂಥ ಪರ್ಸೆಂಟೇಜ್ನ ಕನ್ಸಿಡರ್ ಮಾಡಿಬಿಟ್ಟು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಟೈಮ್ನ ಬ್ರೇಕ್ ಮಾಡೋದಕ್ಕೆ. ಆದಮೇಲೆ ಇನ್ ರೆಸ್ಪೆಕ್ಟ್ ಆಫ್ ದ ರಿಕ್ರೂಟ್ಮೆಂಟ್ ಆಫ್ ದಿ ಪೋಸ್ಟ್ ಟೆಕ್ನಿಷಿಯನು ಮತ್ತು ಡ್ರಾಫ್ಟ್ಮೆಂಟ್ ಇಸ್ ದೇರ್ ಎ ಟೈ ರಿಟರ್ನ್ ಟೆಸ್ಟ್ ಅಕಾಡೆಮಿಕ್ ಸ್ಕೋರ್ ಇವ್ರದ್ದು ಅಷ್ಟೇ. NC ಮತ್ತು ITದಲ್ಲಿ ಏನು ಪರ್ಸೆಂಟೇಜ್ ಗೇನ್ ಮಾಡ್ತಿರಲ್ಲ ಅದ್ರ ಬೇಸಿಸ್ ಮೇಲೆ ITದವರು ಮತ್ತು ಡ್ರಾಫ್ಟ್ಮೆನ್ ಅವ್ರಿಗೆ ಏನಾದರೂ ಸಮ ಪರ್ಸೆಂಟೇಜ್ ತೊಗೊಂಡ್ರೆ ಅವಾಗ ITದಲ್ಲಿ ಏನು ಗೇನ್ ಮಾಡ್ತೀರಾ ಆ ಸ್ಕೋರ್ ಯೂಸ್ ಮಾಡಿಕೊಂಡು ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಇದು ಹೆವಿ ವೆಹಿಕಲ್ಗೆ, ಲೈಟ್ ವೆಹಿಕಲ್ಗೆ ಇರುವಂಥ ಸಿಲೆಬಸ್ಸು, ಇದೆಲ್ಲ ನಮಗೆ ಬೇಕಾಗಿಲ್ಲ. ಖೋಖೋಗೆ ಹೇಳಿದ್ದಾರೆ, ಖೋಖೋಗೂ ನಮಗೆ ಬೇಕಾಗಿಲ್ಲ. ಮತ್ತು ಜನರಲ್ ಕಂಡೀಷನ್ಸ್ ಎಲ್ಲ ಓದ್ಕೊಳ್ಳಿ, ಯಾವ ಥರ ಏನು ಕತೆ ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ದ ಅಪಾಯಿಂಟ್ಮೆಂಟ್ಸ್ ಆರ್ ಏಬಲ್ ಟು ವರ್ಕ್ ಇನ್ ರೌಂಡ್ಸ್ ಆಫ್ ಕ್ಲಾಕ್ ವೈಸ್ ಶಿಫ್ಟ್ಸ್ ಇದೆ ಅಂತ ಹೇಳ್ತಾನೆ. ಸ್ವಲ್ಪ ಎಲ್ಲ ಕ್ಲಿಯರಾಗಿ ನೋಡ್ಕೊಡ್ರಿ, ಅಂಥ ಡಿಫಿಕಲ್ಟಿ ಏನಿಲ್ಲ. ಬಟ್ ಜಾಬ್ ಮಾತ್ರ ಚೆನ್ನಾಗಿರುತ್ತೆ. ಇಸ್ರೋದಲ್ಲಿ ಸಿಗಬೇಕಂದ್ರೆ ಅದೃಷ್ಟ ಇರಬೇಕು. ಇದರಲ್ಲಿ ಸಿಕ್ತಪ್ಪ ಅಂತಂದರೆ ಮಾತ್ರ ನೀವು ರಿಯಲಿ ಲಕ್ಕಿ, ಯಾಕಂದರೆ ಕಲಿಯೋದು ಇರುತ್ತೆ, ಬೆಳೆಯೋಕ್ಕೂ ಆಗುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಲಾಸ್ಟ್ ಡೇಟ್ ಆಫ್ ರಿಸಿಪೆಂಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 1/3/2023. ನೆಕ್ಸ್ಟ್ ತಿಂಗಳು 1ನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗೋಗುತ್ತೆ. ಜಾಯಿನ್ ಇಸ್ರೋ ಆ್ಯಂಡ್ ಶೇಪ್ ಯುವರ್ ಕೆರಿಯರ್, ಶೇಪ್ ಯುವರ್ ನಾಲೆಡ್ಜ್ ಆ್ಯಂಡ್ ವಿತ್ ಟ್ಯಾಲೆಂಟೆಡ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಿಕಲ್ ಕಮ್ಯುನಿಟಿ ಆ್ಯಂಡ್ ಸಪೋರ್ಟ್ ನ್ಯಾಷನಲ್ ಡೆವಲಪ್ಮೆಂಟ್. ಸೊ ಅದೆಲ್ಲ ಹೇಳ್ತಾರೆ. ಗೌರ್ಮೆಂಟ್ಸ್ ಯೂಸ್ ಟು ವರ್ಕ್ ಫೋರ್ಸ್ ವಿತ್ ರಿಫ್ಲೆಕ್ಟ್ ಜೆಂಡರ್ ಬ್ಯಾಲೆನ್ಸ್ ಆ್ಯಂಡ್ ಹೆನ್ಸ್ ವುಮೆನ್ ಕ್ಯಾಂಡಿಡೇಟ್ಸ್ ಆರ್ ಎನ್ಕರೇಜ್ ಟು ಅಪ್ಲೈ. ಸೊ ಇದೆಲ್ಲ ಏನು ಇದು ಸುಮ್ಮನೆ ನೋಡ್ಕೊಳ್ಳಿ, ಅವ್ರು ಎನ್ಕರೇಜ್ ಮಾಡ್ತಾಯಿದ್ದಾರೆ. ಸೊ ಅಪ್ಲೈ ಮಾಡೋದ್ರಿಂದ ನಿಮಗೆ ಒಳ್ಳೆ ನಾಲೆಡ್ಜ್ ಗೇನ್ ಮಾಡ್ಬೋದು, ಅದು ಇದು ಅಂತಂತೇಳಿ. ಸೊ ಇನ್ನು ಉಳಿಕಿದ್ದೆಲ್ಲ ಕೆಳಗಡೆ ಮೆಡಿಕಲ್ ಫಿಟ್ನೆಸ್ ಹೇಗಿರಬೇಕಂತೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ನೋಟಿಫಿಕೇಷನು ಈಗ ಸ್ಟಾರ್ಟ್ ಆಗಿದೆ. ನಾಳೆ 10ನೇ ತಾರೀಕು, ನಾಳೆಯಿಂದ ಶುರು ಆಗುತ್ತೆ. ಇವತ್ತಿಂದ ಶುರು ಆಗಿದೆ. ಈಗ 1 ಗಂಟೆಗೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋನ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದಾರೆ, ಇಸ್ರೋದಲ್ಲಿ ಮಾಡಬೇಕು ಅನ್ನೋರು ಈ ಒಂದು ಅಪ್ಲಿಕೇಶನ್ನಲ್ಲಿರುವಂಥ ವೇಕೆನ್ಸೀಸು ಒಂದು ಒಳ್ಳೆಯ ಅವಕಾಶ ಅನ್ಬೋದು, ಒಳ್ಳೆಯ ಆಪರ್ಚುನಿಟಿ ಅನ್ಬೋದು. ಕಷ್ಟಪಟ್ಟರೆ, ಕೆಲಸ ಮಾಡಿ, ಚೆನ್ನಾಗಿ ಒಳ್ಳೆ ನಾಲೆಡ್ಜ್ ಗೇನ್ ಮಾಡಿಕೊಂಡ್ರೆ, ಕಷ್ಟಪಟ್ಟು ಒಳ್ಳೆ ನಾಲೆಡ್ಜ್ನ ಗೇನ್ ಮಾಡಿಕೊಂಡ್ರೆ, ಓದಿ ಕಷ್ಟಪಟ್ಟು ನಾಲೆಡ್ಜ್ನ ಗೇನ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ವೇಕೆನ್ಸಿ ನಿಮ್ಮದೊಂದು ಆಗುತ್ತೆ. ಅಂದರೆ ಇಷ್ಟು ವೇಕೆನ್ಸೀಸಲ್ಲಿ ನಿಮ್ಮದೊಂದು ಸೀಟ್ ಆಗುತ್ತೆ. ಸೊ ಯಾರಿಗಾದ್ರೂ ಇನ್ನೂ ಏನಾದರೂ ಡೌಟ್ ಇತ್ತಂದರೆ ನೀವು ನನಗೆ ಕಾಲ್ ಮಾಡ್ಬೋದು. ಅದಾದ ನಂತರ ಇಸ್ರೋಗೆ ನಾವು ಇಸ್ರೋ ಮೆಕ್ಯಾನಿಕಲ್ಗೆ ಅಂದರೆ ಮೆಕ್ಯಾನಿಕಲ್ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ಗೆ ಹಾಗೂ ಡಿಪ್ಲೊಮಾ ಎಲೆಕ್ಟ್ರಿಷಿಯನ್ ಅಂದರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಹಾಗೂ ITI ಎಲೆಕ್ಟ್ರಾನಿಕ್ಸ್ ಟ್ರೇಡ್ ಅವ್ರಿಗೆ ಕೋರ್ಸ್ನ ಲಾಂಚ್ ಮಾಡ್ತಾಯಿದ್ವಿ. ಯಾರೆಲ್ಲ ನೀವು ಇಂಟ್ರೆಸ್ಟ್ ಇದ್ದೀರಾ ಅವ್ರು ಈ ನಂಬರ್ ಕಾಲ್ ಮಾಡ್ಬೋದು, 9964600913. ಸೊ ಯಾರಿಗೆಲ್ಲ ಡೌಟ್ ಇದೆ, ಏನಾದರೂ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಡೌಟ್ ಏನಾಗುತ್ತೆ ಅಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ, ನಿಮಗೆ ರಿಪ್ಲೈ ಕೊಡ್ತೀನಿ. ಇದೇ ನಂಬರ್ಗೆ ವಾಟ್ಸಪ್ ನಂಬರ್ಗೂ ನೀವು ಟೆಕ್ಸ್ಟ್ ಮಾಡ್ಬೋದು. ಸೊ ಟೆಕ್ಸ್ಟ್ ಮಾಡಿದ್ರೆ ಅದಕ್ಕೆ ಏನು ಕ್ವಶನ್ ಕೇಳ್ತಾರೆ ಅದಕ್ಕೆ ನಾವು ಉತ್ತರ ಕೊಟ್ಟಿದ್ದೀನಿ. ಏನೇ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ, ಅದನ್ನು ನಾನು ನೋಡ್ಕೊಂಡು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಇಷ್ಟೇ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.